ಮತ್ತು ಅಮೆರಿಕಕ್ಕೂ ಮತ್ತು ಇರಾನ್ಗೂ ಇರುವ ಸಂಬಂಧ ಏನು? ತಾವು ಬಯಸಿರುವಂಥ ಒಂದು ರಾಜಕೀಯ ಏನಿದೆ, ಒಂದು ಟೋಟಲ್ ಕಬ್ಜಾ ಮಾಡುವಂಥ, ಟೋಟಲ್ ಕಂಟ್ರೋಲ್ ಮಾಡುವಂಥ ಒಂದು ರಾಜಕೀಯಕ್ಕೆ ಇರಾನು ಈಗ ಒಂದು ಮುಳ್ಳಿನ ಕಗ್ಗಂಟಾಗಿ ಉಳ್ಕೊಂಡಿದೆ. ಈಗ ಇರಾನಲ್ಲಿ ಎಷ್ಟು ಆಯಿಲ್ ಇದೆ? ಪ್ರಪಂಚದ 12ರಿಂದ 13% ಇರಾನ್ನಲ್ಲಿದೆ. ಅಮೆರಿಕ ಯಾಕೆ ಉದ್ದೇಶಪೂರ್ವಕವಾಗಿ ಇರಾನನ್ನು ವಶಪಡಿಸ್ಕೊಳ್ಬೇಕು ಅಂತ ಇದೆ? ಅಮೆರಿಕದ ಡಾಲರ್ ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆ, ದಿನ ದಿನ ಕಡಿಮೆ ಆಗ್ತಾ ಇದೆ. ಸೊ ಇದೆಲ್ಲದಕ್ಕೂ ಬ್ರಿಕ್ಸ್ನ ಮುರಿಬೇಕು, ಚೈನಾನ ಕಂಟ್ರೋಲ್ ಮಾಡಬೇಕು, ರಷ್ಯಾನ ಕಂಟ್ರೋಲ್ ಮಾಡಬೇಕು ಅಂದಾಗ ಇರಾನು ಬ್ರಿಕ್ಸ್ನ ಒಂದು ಬಹುಮುಖ್ಯ ಕೊಂಡಿಯಾಗಿದೆ. ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡಿದ್ರೆ ಇರಾನ್ನಲ್ಲಿ ಬಹುಶಃ ಇರುವಂತಹ ನ್ಯೂಕ್ಲಿಯರ್ ವೆಪನ್ಗಳನ್ನು ಇರಾನ್ ದೇಶ ಯೂಸ್ ಮಾಡ್ಬೋದಾ? ಅವರು ಇದುವರೆಗೂ ಹೇಳ್ಕೊಂಡ್ಬಂದಿರೋ ನಾವು ನ್ಯೂಕ್ಲಿಯರ್ ವೆಪನ್ಸ್ ಮಾಡೋದಿಲ್ಲ, ಅದು ನಮ್ಮ ಧರ್ಮಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ತಾ ಬಂದಿದ್ದಾರೆ. ಹೈಪರ್ಸೋನಿಕ್ ಮಿಸೈಲ್ಗಳು ಈಗಿರೋದು ಪ್ರಪಂಚದಲ್ಲಿ ಪ್ರೂವ್ ಆಗಿರುವಂಥ ದೇಶಗಳು ಯಾವ್ಯಾವು ಅಂತ ಹೇಳಿದ್ರೆ ರಷ್ಯಾ, ಚೀನಾ ಬಿಟ್ಟರೆ ಇರಾನ್. ಈ ಕುಸಿತಾ ಇರೋಂಥ ಅಮೆರಿಕಾದ ಒಂದು ಏನಂತೀವಿ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಏನಿದೆ ಅದರ ಮೇಲೆ ಟ್ರಂಪ್ ಕೂತಿದ್ದಾರೆ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇವತ್ತಿನ ನ್ಯೂಸ್ ರೂಮ್ ಟಾಕ್ನ ವಿಷಯ ಏನಪ್ಪ ಅಂದರೆ ಇರಾನ್ ಮತ್ತು ಅಮೆರಿಕ. ಇರಾನ್ ಸುತ್ತ ಈಗಾಗಲೇ ಯುದ್ಧದ ಕಾರ್ಮೋಡಗಳು ಆವರಿಸಿಕೊಂಡಿವೆ. ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಳೆದ 1.5 ತಿಂಗಳಿನಿಂದ ಇರಾನ್ನ ಯುದ್ಧದ ಬಗ್ಗೆ ಮಾತನಾಡ್ತಿದ್ದಾರೆ. ಒಂದು, ನಮ್ಮ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ಳಿ, ಇಲ್ಲವಾದರೆ ನಿಮ್ಮ ದೇಶದ ಮೇಲೆ ಬಾಂಬ್ ಹಾಕ್ತೀವಿ ಅಂತ ಬೆದರಿಕೆಯನ್ನು ಸಹ ಹಾಕ್ತಿದ್ದಾರೆ. ಇನ್ನು ಅಮೆರಿಕದ ನೌಕಾಪಡೆ, ವಾಯುಪಡೆಯನ್ನು ಎಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಇರಾನ್ ಸುತ್ತ ಜಮಾವಣೆಯನ್ನು ಮಾಡ್ತಿದ್ದಾರೆ. ಇರಾನ್ಗೆ ನೇರವಾಗಿ ಬೆದರಿಕೆಯನ್ನು ಕೂಡ ಹಾಕ್ತಿದ್ದಾರೆ. ಇನ್ನು ಕಳೆದ 1.5 ತಿಂಗಳಿನ ಹಿಂದೆ ಇರಾನ್ನಲ್ಲಿ ಆಂತರಿಕ ಪ್ರತಿಭಟನೆ ಸಹ ಇರಾನ್ನ ಸರ್ಕಾರದ ವಿರುದ್ಧ ನಡೀತು. ಸೊ ಇದನ್ನು ಡೊನಾಲ್ಡ್ ಟ್ರಂಪ್ ಏನಾದರೂ ಪ್ಲಸ್ ಪಾಯಿಂಟ್ ಆಗಿ ತೊಗೊಂಡ್ರಾ, ಅಥವಾ ಇರಾನ್ ವಿರುದ್ಧ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಡೊನಾಲ್ಡ್ ಟ್ರಂಪ್ ನೇರವಾಗಿ ಬೆದರಿಕೆ ಆಗ್ತಿರೋದು? ಈ ಎಲ್ಲ ವಿಚಾರಗಳ ಕುರಿತು ನಾವು ಈಗ ಚರ್ಚೆ ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಈ ದಿನ .comನ ರಿಸರ್ಚ್ ಹೆಡ್ ಆಗಿರುವಂಥ ಭರತ್ ಹೆಬ್ಬಾಳ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನನ್ನ ಮೊದಲನೇ ಪ್ರಶ್ನೆ ಏನು ಅಂದರೆ 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗುತ್ತೆ. ಇಸ್ಲಾಮಿಕ್ ರೆವಲ್ಯೂಷನ್ ನಂತರ ಅಲ್ಲಿವರೆಗೂ ರಾಜಪ್ರಭುತ್ವ ಆಡಳಿತ ಇದ್ದಂತಹ ಇರಾನ್ನಲ್ಲಿ ದೈವ ಪ್ರಭುತ್ವ ಆಡಳಿತಕ್ಕೆ ಬರುತ್ತೆ. ಈಗಲೂ ಸಹ ಖೊಮೇನಿ ಆಡಳಿತ ಇರಾನ್ನಲ್ಲಿದೆ. ಕಳೆದ 1.5 ತಿಂಗಳಿಂದ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಇರಾನ್ನಲ್ಲಿ ಆಂತರಿಕ ಪ್ರತಿಭಟನೆ ನಡೆಯುತ್ತೆ. ಖೊಮೇನಿ ಸರ್ಕಾರದ ವಿರುದ್ಧನೇ ಇರಾನ್ ಜನತೆ ಬೀದಿಗಿಳಿದು ಪ್ರತಿಭಟಿಸ್ತಾರೆ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶ ಮಾಡ್ತಾರೆ. ನಾನು ಪ್ರತಿಭಟನಾಕಾರರಿಗೆ ಬೆಂಬಲಿಸ್ತೀನಿ, ಸೊ ಇರಾನ್ನಲ್ಲಿ ಬೇಕಾದರೆ ಬದಲಾವಣೆ ಬೇಕು ಅಂದರೆ ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳ್ತಾರೆ. ಯಾಕೆ ಹೀಗೆ ಅಂತ ಮತ್ತು ಅಮೆರಿಕಕ್ಕೂ ಮತ್ತು ಇರಾನ್ಗೂ ಇರುವ ಸಂಬಂಧ ಏನು? ಮನೋಜ್, ಇದ್ರ ಬಗ್ಗೆ ನಾವು ಅಮೆರಿಕ ಮತ್ತು ಇರಾನ್ಗಿರುವಂಥ ಸಂಬಂಧನ ನಾವು ಕೂಲಂಕುಷವಾಗಿ ಗಮನಿಸಿದ್ರೆ ನಮಗೆ ಇನ್ನೂ ಒಂದು ಒಳ್ಳೆ ಹಿಡಿತ ಸಿಗುತ್ತೆ ಈ ಸಬ್ಜೆಕ್ಟ್ ಮೇಲೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಅಮೆರಿಕ ಮತ್ತು ಇರಾನ್ನ ಸಂಬಂಧ ಪ್ರಪಂಚದ ಮಹಾಯುದ್ಧ 2ರಿಂದ ಹಿಂದೆಯಿಂದ ಇದೆ. ಅದರ ನಂತರ ಮಹಾಯುದ್ಧದ ನಂತರ ಏನು ಸ್ವರೂಪ ಬದಲಾಯಿತು ಅದನ್ನ ಬಗ್ಗೆ ಮಾತಾಡ್ಕೋಬೇಕಾಗತ್ತೆ. ಈಗ ಯಾರು ರೆಜಾ ಪೆಹಲ್ವಿ ಅಂತ ಒಬ್ಬರು ರಾಜಮನೆತನ ಇರುತ್ತೆ, ಅವರು 1925 ಕಾಲಘಟ್ಟಕ್ಕೆ ಇರಾನ್ಗೆ ಬಂದು ತೆಹರಾನ್ ಮೇಲೆ ಒಂದು ಅಟ್ಯಾಕ್ ಮಾಡಿ ತನ್ನ ವಶಕ್ಕೆ ಪಡ್ಕೊಳ್ತಾರೆ. ಅದಕ್ಕಿಂತ ಮುಂಚೆನೇ ಇರಾನು ಒಂದು ಯಾವ ರೀತಿಯ ಒಂದು ರಾಷ್ಟ್ರ ಅಂತ ನಾವು ತಿಳ್ಕೊಬೇಕು. ಇಡೀ ಯುರೋಪ್ ದೇಶಗಳು ಡೆಮೋಕ್ರಸಿ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಡೆಮೋಕ್ರಸಿಲಿ ಇರಾನ್ ಕೂಡ ಒಂದು ಪ್ರಯತ್ನ ಮಾಡ್ತು 1905ರಲ್ಲಿ. ಆಗ ಮಜ್ಲೀಸ್ ಅಂತ ಒಂದು ಬರುತ್ತೆ, ಪಾರ್ಲಿಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದು ಡೆಮೋಕ್ರಟೈಸ್ ಆಗಬೇಕೋ ಇಲ್ವೋ ಅನ್ನೋದು ರಾಜ ಪ್ರಭುತ್ವದಲ್ಲೇ ಒಂದು ಚರ್ಚೆ ನಡೀತಾ ಇರುತ್ತೆ. ಅದಕ್ಕೊಂದು ಇದು ಮಾನ್ಯತೆ ಕೂಡ ಇರುತ್ತೆ. ಸೊ 25ರಲ್ಲಿ ರಾಜಾ ಪೆಹಲ್ವಿ ಅವರು ಬಂದಾಗ ಅದು ರಾಜಮನೆತನಕ್ಕೆ ಸೇರುತ್ತೆ. ಅದು 2ನೇ ಮಹಾಯುದ್ಧದ ನಂತರ ಅವರು ಹಿಟ್ಲರ್ ಕಡೆ ವಾಲಿದ್ರು ಅನ್ನೋ ರೀತಿಯಲ್ಲಿ ಅವ್ರನ್ನ ತೆಗೆದಾಕಲಾಗುತ್ತೆ. ಆದರೆ 1950ರಲ್ಲಿ ಪ್ರಜಾತಾಂತ್ರಿಕವಾಗಿ ಅಂದರೆ ಎಲೆಕ್ಷನ್ ಮೂಲಕ ಅಧಿಕಾರಕ್ಕೆ ಬಂದಂಥ ಮೊಹಮ್ಮದ್ ಮೊಸಾಡೆಕ್ ಅಂತ ಒಬ್ಬರು
ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಇರಾನ್ಗೆ. ಯಾವ ಇಸ್ವಿಯಲ್ಲಿ? 1950ರಿಂದ 53ವರೆಗೂ. ಇವರು ಬಂದಾಗ ಅಲ್ಲಿವರೆಗೂ ಬ್ರಿಟಿಷ್ ಪೆಟ್ರೋಲಿಯಮ್ಮು ಇದನ್ನು ನಡೆಸ್ತಾ ಇರುತ್ತೆ. ಇರಾನ್ನ ಪೆಟ್ರೋಲ್ನೆಲ್ಲ ಕಚ್ಚಾ ತೈಲ ಏನೋ ಆಯಿಲ್ ಫೀಲ್ಡ್ಸ್ನೆಲ್ಲ ಅವ್ರು ನಡೆಸ್ತಾ ಇರ್ತಾರೆ. ಬ್ರಿಟಿಷ್ ಕಂಟ್ರೋಲ್ ಇರುತ್ತೆ. ಆಗ ಬ್ರಿಟಿಷ್ ಕಂಟ್ರೋಲಿಂದ ಬಿಡಿಸ್ಕೋಬೇಕು ಅಂತ ಈ ಪ್ರಜಾಪ್ರಭುತ್ವದಿಂದ ಆಯ್ಕೆಯಾದಂಥ ಮೊಹಮ್ಮದ್ ಮೊಸಾಡೆಕ್ ಒಂದೊಂದೇ ನ್ಯಾಷನಲೈಸ್ ಮಾಡೋಕೆ ಶುರು ಹಚ್ಕೊಳ್ತಾರೆ, ಅಂದರೆ ರಾಷ್ಟ್ರೀಕರಣ ಮಾಡೋಕೆ ಶುರು ಹಚ್ಕೊಳ್ತಾರೆ. ಆಗ ಬ್ರಿಟಿಷ್ದು ಒಂದು ಪ್ರಪಂಚಾದ್ಯಂತ ಒಂದು ಏನು ಪ್ರಭಾವ ಇರುತ್ತೆ, ಅದು ಕುಗ್ಗಿರುತ್ತೆ. ಆಗ ಅದು ಅಮೇರಿಕಾನ ಕೇಳ್ಕೊಳ್ಳುತ್ತೆ, ನಮ್ಮ ಜೊತೆ ಸೇರಿ ಇವ್ರನ್ನ ತೆಗೆದಾಕಕ್ಕೆ, ಅಧಿಕಾರದಿಂದ ಕೆಳಗೆ ಇಳಿಸೋಕೆ ಏನಾದರೂ ಪ್ಲಾನ್ ಮಾಡಿ ಅಂತ. ಇರಾನಲ್ಲಿರುವಂಥ ಮೊಹಮ್ಮದ್ ಮೊಸಾಡೆಕ್ನ ಇಳಿಸ್ಬೇಕು ಅಂತ. ಆಗ ಒಂದು ರೀತಿಯಾದಂಥ ಒಂದು ಕ್ಷಿಪ್ರ ಕ್ರಾಂತಿ ಮಾಡಿ ಅವ್ರನ್ನ ಕೆಳಗೆ ಇಳಿಸಲಾಗಿ ಏನು ರಾಷ್ಟ್ರೀಕರಣ ಮಾಡಿದ್ರು, ಆಯಿಲ್ ರೆವೆನ್ಯೂ ಎಲ್ಲರಿಗೂ ಸಿಗೋಂಗೆ, ಅದನ್ನು ಮತ್ತೆ ವಾಪಸ್ ಮಾಡಿ ಈ ರೆಜಾ ಪೆಹಲ್ವಿ ಅವರ ಮಗ ಮೊಹಮ್ಮದ್ ರೆಜಾ ಪೆಹಲ್ವಿನ ಅಧಿಕಾರಕ್ಕೆ ಕೂರಿಸ್ತಾರೆ. 53ರಿಂದ ಹಿಡಿದು 79 ತನಕ ಅವರೇ ಅಧಿಕಾರದಲ್ಲಿರ್ತಾರೆ. ಇದು ಅಮೇರಿಕಾ ಒಂದು ರೀತಿಯಾದಂಥ ಇಡೀ ಏಷ್ಯಾನ್ ಕಂಟ್ರೋಲ್ ಮಾಡೋದಕ್ಕೆ ಇರಾನಿಂದ ಕಂಟ್ರೋಲ್ ಮಾಡುತ್ತೆ ಅಂತಲೂ ಹೇಳಲಾಗುತ್ತೆ. ಅಂದರೆ ರೆಜಾ ಪೆಹಲ್ವಿ ಅಮೇರಿಕಾ ಹೇಳ್ದಾಗೆ ಕೇಳ್ತಾ ಇದ್ದಂಥ ಒಬ್ಬ ರಾಜ. ಆಯಿಲ್ ರೆವೆನ್ಯೂಯಿಂದ ಜನರಿಗೆ ಏನು ಸಿಗಬೇಕಾಯ್ತೋ ಅದು ಸಿಗ್ತಿರಲಿಲ್ಲ. ಆತ ತನ್ನ ಏನೋ ಒಂದು ಪಾಶ್ಚಿಮಾತ್ಯತೆಗೆ ಏನು ಒತ್ತು ಕೊಡ್ತಾ, ನಾವೀಗ ಎಲ್ಲರೂ ಮಾತಾಡ್ಕೊಳ್ಳೋದಂದರೆ 79ಕ್ಕಿಂತ ಮುಂಚೆ ಮಹಿಳೆಯರು ಎಷ್ಟು ಸ್ವತಂತ್ರ ಆಗಿದ್ರು ಅಂತ ನಾವೇನು ಹೇಳ್ತೀವಿ. ಆದರೆ ಅದರಲ್ಲಿ ನಾವು ಒಂದು ಮರೆಯೋದೇನು ಅಂತ ಹೇಳಿದ್ರೆ, ಇಡೀ ರಾಜ್ಯ ಇರಾನ್ ದೇಶ ಪಾವರ್ಟಿಲಿದ್ದರೆ ಒಂದಷ್ಟು ಜನ ಮಾತ್ರ ಈ ರೀತಿ ಏನೋ ಪಾಶ್ಚಿಮಾತ್ಯ ದ್ರಸ್ತಿಗಳು, ಎಜುಕೇಷನ್ನು ಇದಕ್ಕೆಲ್ಲ ಒತ್ತು ಕೊಡಲಾಗ್ತಿತ್ತು. ಬೇರೆಯವ್ರನ್ನೆಲ್ಲ ಅತ್ಯಂತ ಕ್ರೂರವಾಗಿ ಸವಾಕ್ ಅಂತ ಒಂದು ಪೊಲೀಸ್ ಪಡೆ ಇರ್ತಿತ್ತು. ಅವರು ಮಾಡಿದಂಥ ಒಂದು ಕ್ರೂರತೆಗಳು ಹಿಟ್ಲರ್ನು ನಾಚಿಸುವಂಥದ್ದು. ಅಂಥ ಒಂದು ಆಡಳಿತ ಇವರು ಮೊಹಮ್ಮದ್ ರೆಜಾ ಪೆಹಲ್ವಿ 54ರಿಂದ 79ವರೆಗೂ ಕೊಡ್ತಾರೆ. ಅವರು 79ರಲ್ಲಿ ಅವರು ದೇಶ ಬಿಟ್ಟು ಹೋಗ್ತಾರೆ. ಆಗ ಇಸ್ಲಾಮಿಕ್ ಕ್ರಾಂತಿ ಆಗಿದ ತಕ್ಷಣ ಹೋಗ್ತಾರೆ. ಸೊ ಆಗಿಂದ ಅಮೇರಿಕಾಗೆ ನುಂಗಲಾದ ತುತ್ತಾಗಿದೆ ಇರಾನ್. ಯಾಕೆ ಅಂತ ಹೇಳಿದ್ರೆ 79ರ ನಂತರ ಒಂದು ಆಯಿಲ್ ಏನು ತನ್ನ ತೆಕ್ಕೆಗೆ ಸಿಕ್ಕಿತ್ತು ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ. ಈಗ ನೋಡಿ, ಇರಾನ್ ಸುತ್ತಮುತ್ತ ಯಾವ್ಯಾವ ದೇಶ ಇದೆ, ಎಲ್ಲದ್ರ ಜೊತೆ ಅಮೇರಿಕಾ ಒಂದಲ್ಲ ಒಂದು ಬಾಂಧವ್ಯ ಹೊಂದ್ಕೊಂಡಿದೆ. ಅವರೆಲ್ಲ ಮೋಸ್ಟ್ಲಿ ರಾಜಮನೆತನಗಳು. ಇದು ನೀವು ದೈವ ಮನೆತನ ಅಂತ ಏನೋ ಧರ್ಮ ಅಥವಾ ದೈವ ಮನೆತನ ಅಂತ ಹೇಳಿದ್ರಿ. ಇದು ಒಂದು ರೀತಿಯಾದಂಥ ಒಂದು ನೆಗೆಟಿವೇ ಇಲ್ಲ, ಅದರಲ್ಲಿ ಎರಡು ಮಾತಿಲ್ಲ, ಅದು ನೆಗೆಟಿವೇ ಕೂಡ. ಬಟ್ ಇದು ಇದು ಏನು ಮಾಡ್ತಾ ಇದೆ, ಅವ್ರೇನು ಮಾಡ್ತಿದ್ದಾರೆ ಅಂತ ನಾವು ನೋಡಬೇಕಾಗತ್ತೆ. ಸೌದಿ ಅರೇಬಿಯಾ ಇರ್ಬೋದು, ಅಥವಾ UAE ಇರ್ಬೋದು, ಕತಾರ್ ಇರ್ಬೋದು, ಇವರೆಲ್ಲ ಏನು ಮಾಡ್ತಿದ್ದಾರೆ, ಸಿರಿಯಾದಲ್ಲಿ ಏನು ಮಾಡ್ತಿದ್ದಾರೆ, ಇದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ. ಅಮೇರಿಕಾ ಏನಕ್ಕೆ ಇರಾನ್ ಮೇಲಿದೆ ಅಂತ ಹೇಳಿದ್ರೆ, ಇರಾನ್ನ ಆಯಿಲ್ ತೊಗೊಳೋದಂತೂ ಅವ್ರ ಡಿಫಾಲ್ಟು, ಅದು ಅವ್ರಿಗೆ ಮುಂಚೆಯಿಂದ ಟಾರ್ಗೆಟು. ಬಟ್ ಅಲ್ಲಿ ತಾವು ಬಯಸಿರುವಂಥ ಒಂದು ರಾಜಕೀಯ ಏನಿದೆ, ಒಂದು ಟೋಟಲ್ ಕಬ್ಜಾ ಮಾಡುವಂಥ, ಟೋಟಲ್ ಕಂಟ್ರೋಲ್ ಮಾಡುವಂಥ ಒಂದು ರಾಜಕೀಯಕ್ಕೆ ಇರಾನು ಈಗ ಒಂದು ಮುಳ್ಳಿನ ಕಗ್ಗಂಟಾಗಿ ಉಳ್ಕೊಂಡಿದೆ. ಸೊ ಅದನ್ನು ಈ ಇಸ್ಲಾಮಿಕ್ ಕ್ರಾಂತಿನ ತೆಗೆದಾಕಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರೇ 1989ರಲ್ಲಿ ಒಂದು ಟೇಪಲ್ಲಿ ಹೇಳ್ತಾರೆ. 1989ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಗಿ 10 ವರ್ಷ ನಂತರ ಡೊನಾಲ್ಡ್ ಟ್ರಂಪ್ ಆಗ 34 ವಯಸ್ಸಿನವರು, ಅವ್ರು ಆಗಲೇ ಹೇಳ್ತಾರೆ ಇದೆಲ್ಲ ಮಾಡಿದ್ರೆ ಈಗಲೇ ಇರಾನ್ ನಮ್ಗೆ ತೊಗೊಬಿಡ್ಬೋದು ಅಂತ ಒಂದು ಟೇಪಲ್ಲಿ ಹೇಳ್ತಾರೆ. ಅದೆಲ್ಲ ಈಗ ಒಂದೊಂದೇ ಬರ್ತಾ ಇದೆ. ಇದೊಂದು ಯುದ್ಧಕೋರ, ಒಂದು ಅಮೇರಿಕಾದ ಒಂದು ಯುದ್ಧಕೋರ ನೀತಿ ಏನಿದೆ ಅದು ಒಂದು ಇದಿದೆ. ಅದಕ್ಕೆ ಈಗ ಡೊನಾಲ್ಡ್ ಟ್ರಂಪು ಈ ಪ್ರತಿಭಟನೆಗಳು ಮತ್ತು ಇನ್ನೇನಿದೆ ಅದನ್ನೆಲ್ಲ ಸೇರಿಸಿ ಮಾಡ್ತಿದ್ದಾರೆ. ಪ್ರತಿಭಟನೆಗಳು ಏನೋ ಇದು ಅಂತ ಹೇಳ್ತಲ್ಲ ನಾನು, ಪ್ರತಿಭಟನೆಗಳು ಸಹಜವಾಗಿ ಅಲ್ಲಿ ಒಂದು ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಕಳೆದ ಒಂದು ತಿಂಗಳಲ್ಲಿ ಸ್ಕಾಟ್ ಬೆಸೆಂಟ್ ಅಂತ US ಡಿಪಾರ್ಟ್ಮೆಂಟ್ ಆಫ್ ಟ್ರೆಜರಿ, ಅಮೇರಿಕಾದ ಟ್ರೆಜರಿ ಡಿಪಾರ್ಟ್ಮೆಂಟ್ ಒಬ್ಬ ಅತ್ಯುನ್ನತ ಅಧಿಕಾರಿಯೊಬ್ಬರು ದಾವೋಸ್ನಲ್ಲಿ ಹೇಳ್ತಾರೆ, ನಾವು ಈ ಡಾಲರ್ ಶಾರ್ಟೇಜ್ ಮಾಡಿ ಈ ರಿಯಲ್ನ ಕುಸಿಯೋಂಗೆ ಮಾಡಿದ್ವಿ, ಅದರಿಂದ ಜನರು ಪ್ರತಿಭಟನೆಗೆ ಬೀದಿಗೆ ಬಂದರು ಅಂತ ಅವರೇ ಹೇಳ್ತಾರೆ. ಇರಾನ್ ಪ್ರತಿಭಟನೆಗೆ ತಾವೇ ಮಾಡಿದ್ದು ಅಂತಲೂ ಕೊಚ್ಕೊಳ್ತಾರೆ ಅವರು. ಸೊ ಈ ಒಂದು ಹಣದುಬ್ಬರ ಇರ್ಬೋದು, ಅಥವಾ ಬೆಲೆ ಏರಿಕೆಗಳಿರ್ಬೋದು, ಅಥವಾ ರಿಯಲ್ ಕರೆನ್ಸಿ ರಿಯಲ್ ಕರೆನ್ಸಿ ಏನಿದೆ ಅದು ಕುಸಿದಿರೋದ್ರಿಂದ ಜನ ಏನು ನ್ಯಾಚುರಲ್ ಆಗಿ ಬೀದಿಗಿಳಿತಾರೆ. ಅದನ್ನು ಯಾವ ರೀತಿ ಅದನ್ನು ಪ್ರತಿಭಟನೆ ಮಾಡಬೇಕಾಯ್ತು ಅದು ಮಾಡೋಕ್ಕೆ ಹೋಗ್ದಿರ ಇದರಲ್ಲಿ ಇಸ್ರೇಲೇ ಹೇಳ್ಕೊಂಡಿದೆ, ತಮ್ಮ ಏಜೆಂಟ್ಗಳು ಹೋಗಿ ಅದರಲ್ಲಿ ಪ್ರತಿಭಟನೆಗಳು ಪಾಲ್ಗೊಂಡ್ರು ಅವು ಅಂತ ಹೇಳ್ತಿದೆ. ಇದನ್ನು
ಅಪಾರ ಪ್ರಮಾಣದ ಪೊಲೀಸ್ ಸ್ಟೇಷನ್ಗಳನ್ನ ಧ್ವಂಸ ಮಾಡಲಾಯಿತು, ಮಸೀದಿಗಳನ್ನ ಧ್ವಂಸ ಮಾಡಲಾಯಿತು. ಈ ರೀತಿಯಾದಂಥ ಹಿಂಸಾತ್ಮಕ ಒಂದು ರೂಪ ಪಡ್ಕೊಂಡಾಗ ಇರಾನು ಅದನ್ನು ಹತ್ತಿಕ್ಕಿದೆ. ಯಾಕೆ ಅಂತ ಹೇಳಿದ್ರೆ ಇರಾನ್ ಯಾವಾಗಲೂ ಆಪಾದನೆ ಮಾಡೋದೇನು ಅಂತ ಹೇಳಿದ್ರೆ ಇದ್ರ ಹಿಂದೆ ನಾವು ಒಂದು ಫಾರಿನ್ ಹ್ಯಾಂಡ್ ಅಂತ ಇಂಡಿಯಾ ಹೇಳುತ್ತಲ್ಲ, ಆ ರೀತಿ ಇರಾನ್ ಯಾವಾಗಲೂ ಝೈನಿಸ್ಟ್ದ ಒಂದು ಇಸ್ರೇಲು ಮತ್ತು ಅಮೇರಿಕ ಇದ್ರ ಹಿಂದಿದೆ ಅಂತ ಹೇಳ್ಕೊಳ್ತಾ ಅದನ್ನು ಉಪಯೋಗಿಸ್ಕೊಂಡಿದೆ. ಅಮೇರಿಕ ಈ ಪ್ರತಿಭಟನೆಗಳನ್ನ ನೋಡಿ ಬಾಂಬ್ ಹಾಕಬೇಕು, ಅದನ್ನು ಮುಗಿಸ್ಬೇಕು ಅನ್ನೋ ರೀತಿಯಲ್ಲಿ ಅಂತ ಒಂದು ಹವಣಿಸ್ತಾ ಇದೆ. ಇದರಲ್ಲಿ ನಾವು ಮುಖ್ಯವಾಗಿ ನೋಡ್ತಾ ಇರಬೇಕಾಗಿರೋದು ಅಮೇರಿಕ ಇರಾನ್ ಮೇಲೆ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥ ಒಂದು ಆರ್ಥಿಕ ಯುದ್ಧ ಅಂತಲೇ ಕರಿಬೇಕು, ನಿರ್ಬಂಧ ಅಂತ ಕರಿಬಾರ್ದು. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 47 ವರ್ಷಗಳಿಂದ ಇರಾನು ಅತ್ಯಂತ ಕ್ಯೂಬಾ ಬಿಟ್ಟರೆ ಇರಾನ್ ಅತ್ಯಂತ ಆರ್ಥಿಕ ನಿರ್ಬಂಧನೆಗಳಿಗೆ ಒಳಪಟ್ಟಿರುವಂಥ ದೇಶ. ಸೊ ಅದು ಒಂದು ಕಡೆ, ಇನ್ನೊಂದು ಒಂದು ಧಾರ್ಮಿಕ ಒಂದು ಸ್ವರೂಪ ಇದೆ ಇರಾನಲ್ಲಿ, ಕಟ್ಟಳೆಗಳಿದೆ. ಅದ್ರ ವಿರುದ್ಧ ಜನ ನೈಜವಾಗಿ ಪ್ರಜಾತಂತ್ರವನ್ನು ಬಯಸ್ತಿದ್ದಾರೆ. ಸೊ ಈ ಎರಡೂ ಮಧ್ಯೆ ನಾವು ನೋಡಬೇಕು. ಈಗ ನೀವಾಗಲೇ ಇನ್ನೊಂದು ಮಾತು ಹೇಳಿದ್ರಿ ಮಾತನಾಡುವಾಗ, ಇರಾನ್ ಆಯಿಲ್ ಒಂಥರ ಡಿಫಾಲ್ಟ್ ಈಗ ಅಮೆರಿಕಾಗ ತಗೊಳ್ಳೇಬೇಕು ಅಂತ ನಿಂತಿದೆ. ಇದೇ ವರ್ಷ ಜನವರಿ 3ನೇ ತಾರೀಕು ವೆನಿಜುವೆಲಾ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ, ಅಲ್ಲಿನ ಅಧ್ಯಕ್ಷರನ್ನೇ ಅಪಹರಿಸ್ಕೊಂಡು ಹೋಗುತ್ತೆ. ಸೊ ಅದು ಹೇಳುವ ರೀಸನ್ ಬೇರೆ, ಒಂದು ಮಾದಕ ವಸ್ತು ಅಂತ ಹೇಳುತ್ತೆ, ಬಟ್ ಆದರೆ ಅದು ನೇರವಾಗಿ ಅಲ್ಲಿನ ಆಯಿಲ್ ಅನ್ನೋದು ಗೊತ್ತಾಗುತ್ತೆ. ಈಗ ಇರಾನಲ್ಲಿ ಎಷ್ಟು ಆಯಿಲ್ ಇದೆ, ಯಾಕೆ ಅಮೆರಿಕಕ್ಕೆ ಇರಾನ್ನ ಆಡಳಿತ ತಗೊಬೇಕು ಅಂತ ಹವಣಿಸ್ತಾ ಇದೆ? ಇರಾನ್ನಲ್ಲಿ ಒಂದು ಅಂಕಿಅಂಶದ ಪ್ರಕಾರ 12ರಿಂದ 13% ಇರಾನ್ನಲ್ಲಿದೆ ಇಡೀ ಪ್ರಪಂಚದಲ್ಲಿ. ಸೊ ಈ ಒಂದು ಈ ಆಯಿಲ್ನ ಪಡ್ಕೊಳ್ಳೋದು ಒಂದು ಇದು ಅಂತ ಹೇಳಿದ್ರೆ, ಅದು ಆಯಿಲ್ ಪಡ್ಕೊಳ್ಳೋಕ್ಕಿಂತ ಜಾಸ್ತಿ ಈ ಮಧ್ಯಪ್ರಾಚ್ಯ, ಏಷ್ಯಾ ಏನಕ್ಕೆ ಅದು ಇಂಪಾರ್ಟೆಂಟು ಅಂತ ನಾವು ನೋಡಬೇಕಾಗತ್ತೆ. ಇಸ್ರೇಲ್ ಈಗ ಗ್ರೇಟರ್ ಇಸ್ರೇಲ್ ಮೊನ್ನೆ ನಡೆದಂಥ ಒಂದು ಇಂಟರ್ವ್ಯೂವಲ್ಲಿ ಇಸ್ರೇಲಿನ ಇಸ್ರೇಲ್ಗಲ್ಲಿರುವಂಥ ಅಮೇರಿಕಾದ ರಾಯಭಾರಿ ಮೈಕ್ ಹಕ್ಕಬೆ ಅಂತ ಅವರು ಹೇಳಿರೋಂಥ ಏನು ಅಂತ ಹೇಳಿದ್ರೆ, ಗ್ರೇಟರ್ ಇಸ್ರೇಲ್ ಮಾಡ್ಕೊಳ್ಳೋದ್ರಲ್ಲಿ ನಮಗೇನೋ ತಕರಾರು ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಗ್ರೇಟರ್ ಇಸ್ರೇಲ್ ಅಂದರೆ ಏನು ಅಂತ ಹೇಳಿದ್ರೆ, ನೈಲ್ ನದಿ ಅಂದರೆ ಈಜಿಪ್ಟಲ್ಲಿ ಹರಿಯುವಂಥ ನೈಲ್ ನದಿಯಿಂದ ಹಿಡಿದು ಟರ್ಕಿ ಮತ್ತು ಸಿರಿಯಾ, ಕುವೈತ್ಗೆ ಬಂದು ಸೇರುವಂಥ ಯೂಫ್ರೇಟಸ್ ನದಿ ಏನಿದೆ ಇಲ್ಲಿವರೆಗೂ ಗ್ರೇಟರ್ ಇಸ್ರೇಲ್ ಅಂತ ಹೇಳ್ತಿದ್ದಾರೆ. ಅಖಂಡ ಇಸ್ರೇಲ್ ಅಂತ ಕರೀಬೋದು. ಎಲ್ಲದನ್ನು ವಶಪಡಿಸ್ಕೊಂಡು ಗ್ರೇಟರ್ ಇಸ್ರೇಲ್ ಮಾಡೋದು ಅಂದರೆ ಇದರಲ್ಲಿ ಈಜಿಪ್ಟ್ ಬರುತ್ತೆ, ಜಾರ್ಡನ್ ಬರುತ್ತೆ, ಸಿರಿಯಾ ಬರುತ್ತೆ, ಪ್ಯಾಲೆಸ್ಟೈನ್ ಅಂತೂ ಈಗ ಅವರು ಗಾಜಾದಲ್ಲಿ ಮಾರಣ ಹೋಮ ಮಾಡಿ ವೆಸ್ಟ್ ಬ್ಯಾಂಕಲ್ಲೂ ಆವರಿಸ್ಕೊಳ್ತಿದ್ದಾರೆ. ಲೆಬನನ್ ಬರುತ್ತೆ, ಒಂದು ಟರ್ಕಿನೂ ಬರುತ್ತೆ, ಮತ್ತು ಸೌದಿ ಅರೇಬಿಯಾ, ಮುಖ್ಯವಾಗಿ ಸೌದಿ ಅರೇಬಿಯಾನೂ ಇದರಲ್ಲಿ ಗ್ರೇಟರ್ ಇಸ್ರೇಲ್ನ ಪ್ರಾಜೆಕ್ಟ್ ಆಗಿದೆ. ಸೊ ಅದನ್ನು ಮಾಡೋದಕ್ಕೆ ಏನೇನು ಮಾಡಬೇಕು, ಅಲ್ಲಿ ಒಂದು ಪ್ರತಿರೋಧ ಅನ್ನೋದು ಇರಬಾರ್ದು. ಅದು ಇರಾನ್ ಈಗ ಒಂದಲ್ಲ ಒಂದು ರೀತಿಯ ಪ್ರತಿರೋಧ ಒಡ್ತಾ ಇದೆ. ಸೊ ಅದನ್ನು ಹತ್ತಿಕ್ಕೋಕೆ ಇದು ಅಂತ ಆ ದೃಷ್ಟಿಕೋನದಿಂದ ನಾನು ನೋಡ್ತೀನಿ. ಸರ್, ಈಗ ಇರಾನ್ನಲ್ಲಿ ಪ್ರತಿಭಟನೆಗಳು ನಡೆದರೆ ಆಗಲೇ ನೀವು ಹೇಳಿದ್ರಿ ಅಮೆರಿಕ ಯಾಕೆ ಮಧ್ಯಪ್ರವೇಶ ಮಾಡುತ್ತೆ ಅಂತಲೂ ನೀವು ಹೇಳಿದ್ರಿ. ಅಂದರೆ 79ರವರೆಗೂ ಅಮೆರಿಕದ ಜೊತೆ ಇರಾನ್ ಸಂಬಂಧ ಹೇಗಿತ್ತು, ಮತ್ತು ಅದಾದ ನಂತರದಲ್ಲಿ ಈಗ ಏನು ದೈವ ಪ್ರಭುತ್ವನಾಗಲಿ ಧರ್ಮ ಪ್ರಭುತ್ವ ಅಂದರೆ ಈಗ ಅದು ಯಾವ ರೀತಿಯ ಪ್ರತಿರೋಧ ತೋರ್ತಾ ಇದೆ. ಅಮೆರಿಕ ಯಾಕೆ ಉದ್ದೇಶಪೂರ್ವಕವಾಗಿ ಇರಾನನ್ನು ವಶಪಡಿಸ್ಕೊಳ್ಬೇಕು ಅಂತ ಇದೆ. ಇನ್ನೊಂದು, ಅಮೆರಿಕ ಮತ್ತು ಇರಾನ್ ಜೊತೆಗಿನ ವ್ಯಾವಹಾರಿಕ ಸಂಬಂಧ ಯಾವ ರೀತಿಯದ್ದು? ಈಗ ಸದ್ಯಕ್ಕೆ ಅಮೇರಿಕ ಮತ್ತು ಇರಾನಿನ ವಿರುದ್ಧ ಯಾವುದೇ ವ್ಯಾವಹಾರಿಕ ಸಂಬಂಧ ಇಲ್ಲ. ನಾನು ಹೇಳಿದ್ನಲ್ಲ, ಒಂದು ಏಕಪಕ್ಷೀಯವಾದಂಥ ನಿರಂತರವಾದ ಅಮಾನವೀಯ ಆರ್ಥಿಕ ನಿರ್ಬಂಧಗಳಿಂದ ಇರಾನ್ ತತ್ತರಿಸಿ ಹೋಗಿದೆ. ಹಂಗಂತ ಹೇಳಿ ಅದರಲ್ಲಿ ಭ್ರಷ್ಟಾಚಾರ ಇಲ್ವಾ ಅಥವಾ ಆರ್ಥಿಕ ಮಿಸ್ಮ್ಯಾನೇಜ್ಮೆಂಟು ಇರಲ್ವಾ, ಸರಿಗೆ ಇವರು ನಡ್ಸೋಕ್ಕಾಗ್ತಾ ಇಲ್ವಾ ಅಂದರೆ ಅದೆಲ್ಲ ನಿಜ ಕೂಡ. ಭ್ರಷ್ಟಾಚಾರ ಇದೆ, ಧಾರ್ಮಿಕ ಒಂದು ಕಟ್ಟಳೆಗಳು, ತೀವ್ರ ಸ್ವರೂಪದ ಧಾರ್ಮಿಕ ಕಟ್ಟಳೆಗಳು ಎಲ್ಲ ಇದೆ. ಆದರೆ ಇದ್ರ ಹಿಂದೆ ಕೆಲಸ ಮಾಡ್ತಾ ಇರೋದು ಅಮೇರಿಕ ಅಂತ ನಾವು ತಿಳ್ಕೊಬೇಕಾದ್ರೆ, ಇರಾನು ಈಗ ಬರ್ತಾ ಇರುವಂಥ ಒಂದು ಹೊಸ ಪ್ರಪಂಚದಲ್ಲಿ ಒಂದು ಅತ್ಯಂತ ಮುಖ್ಯವಾದ ಕೊಂಡಿಯಾಗಿದೆ. ನೀವು ಹೇಗೆ ಹೇಳ್ತೀರಾ ಹೊಸ ಪ್ರಪಂಚದಲ್ಲಿ ಮುಖ್ಯವಾದ ಹೊಸ ಪ್ರಪಂಚ ಅಂದರೆ ಏನು? ಹೊಸ ಪ್ರಪಂಚ ಅಂದರೆ ನಾವು ಅಟ್ಲೀಸ್ಟ್ ನಾನು ತಿಳ್ಕೊಂಡಿರೋ ಅಂಥ ಇದರಲ್ಲಿ ಹೊಸ ಪ್ರಪಂಚ ಅಂದಾಗ, ಹಳೆ ಪ್ರಪಂಚದಲ್ಲಿ ಒಂದು ಸೋವಿಯತ್ ಕಮ್ಯುನಿಸ್ಟ್ ಇದ್ದರು, ಮತ್ತು ಕ್ಯಾಪಿಟಲಿಸ್ಟ್ ಅಮೇರಿಕಾ ಮತ್ತು ಯುರೋಪ್ ರಾಜ್ಯಗಳಿದ್ವು. ಸೊ ಸೋವಿಯತ್ ಪತನ ನಂತರ ಅಮೇರಿಕ ಒಂದು ಏಕಾಧಿಪತ್ಯ ಸಾಧಿಸಿದೆ. ಅದು ಒಂದು 360 ಡಿಗ್ರಿ ತಾವೇ ಎಲ್ಲ ಹತೋಟಿಯಲ್ಲಿ ಇಟ್ಕೋಬೇಕು ಅನ್ನೋ ಒಂದು ರೀತಿಯಲ್ಲಿ ಹೋಗ್ತಾ ಇದೆ. ಬಟ್ ಅದು
ತುಂಬ ದೇಶದಲ್ಲಿ ಅದು ಅವರು ಮಾಡೋಕ್ಕೆ ಹೋದಂಗೆ ಆಗಲಿಲ್ಲ. ಅದು ವಿಯೆಟ್ನಾಂ ಇರ್ಬೋದು, ಅಫ್ಘಾನಿಸ್ತಾನ್ ಇರ್ಬೋದು, ಇರಾಕ್ ಇರ್ಬೋದು, ಇಲ್ಲೆಲ್ಲ ಹೋಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆಯೇ ಹೊರತು ತಾವು ಪ್ರಜಾತಂತ್ರ ತರ್ತೀವಿ ಅಂತ ಏನು ಹೇಳ್ತಿದ್ದಾರೆ ಅದು ಸುಳ್ಳು, ಶುದ್ಧ ಸುಳ್ಳದು. ಅದಕ್ಕೆ ಏನೋ ಇದೇ ಇಲ್ಲ, ರೀಸನ್ನೇ ಇಲ್ಲ ಅದಕ್ಕೆ ಏನು ಕೊಡೋದಕ್ಕೆ. ಈ ರೀತಿಯಾದಂಥ ಒಂದು ರೀಸನ್ ಕೊಟ್ಕೊಂಡು ಆ ದೇಶಗಳನ್ನ ಧ್ವಂಸ ಮಾಡಾಕಿದೆ. ಇದೊಂದು ಯುದ್ಧಕೋರ ದೇಶ ಅಂತಲೇ ಹೇಳ್ಬೋದು ಅಮೇರಿಕ. ಸೊ ಈ ಒಂದು ಇರಾನ್ ಮೇಲೆ ಏನಕ್ಕೆ ಇಷ್ಟೊಂದು ತೋರಿಸ್ತಿದೆ ಅಂದರೆ, ಇರಾನ್ ಈಸ್ ಎಮರ್ಜಿಂಗ್ ವರ್ಲ್ಡ್ ಅಂತ ನಾನು ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ಚೀನಾ ಒಂದು ಇಂಡಸ್ಟ್ರಿಯಲ್ ಹಬ್ ಆಗಿ ಅಥವಾ ಒಂದು ಪೈಪೋಟಿಗೆ ಮೇಲೆ ಬರ್ತಾ ಇದೆ. ರಷ್ಯಾ ಕೂಡ ತನ್ನ ಸೋವಿಯತ್ ಇಲ್ಲದೇ ಇದ್ರೂ ಅದೊಂದು ರೀತಿಯಾದಂಥ ಒಂದು ಅಸರ್ಷನ್ನ ಮಿಲಿಟರಿ ಪವರ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡ್ತಿದೆ. ಮತ್ತು ಬ್ರಿಕ್ಸ್ ಅಂತ ಒಂದು ಏನೋ ಈ 13 ದೇಶಗಳ ಒಂದು ಒಕ್ಕೂಟ ಏನಿದೆ ಅದು ಅಸ್ತಿತ್ವಕ್ಕೆ ಬಂದಿದೆ. ಅಮೇರಿಕಾದ ಡಾಲರ್ ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆ, ದಿನ ಕಡಿಮೆ ಆಗ್ತಾ ಇದೆ. ಸೊ ಇದೆಲ್ಲದಕ್ಕೂ ಬ್ರಿಕ್ಸ್ನ ಮುರಿಬೇಕು, ಚೈನಾನ ಕಂಟ್ರೋಲ್ ಮಾಡಬೇಕು, ರಷ್ಯಾನ ಕಂಟ್ರೋಲ್ ಮಾಡಬೇಕು ಅಂದಾಗ ಇರಾನು ಬ್ರಿಕ್ಸ್ನ ಒಂದು ಬಹುಮುಖ್ಯ ಕೊಂಡಿಯಾಗಿದೆ. ಇರಾನ್ಗಿಂತ ಮುಂಚೆ ಇಂಡಿಯಾನ ಬ್ರಿಕ್ಸ್ನ ಒಂದು ಬಹುಮುಖ್ಯ ದೇಶ ಅಂತ ಕರೀಲಾಗ್ತಿತ್ತು. ಈಗ ಇರಾನ್ನು ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಹೋಗ್ತಾ ಇರೋವಂಥ ದೇಶ. ಸೊ ಅದರ ಟಾರ್ಗೆಟು ಇನ್ನೂ ಈಸಿ ಆಗಿದೆ. ಸೊ ಆಯಿಲ್ ಒಂದು ಬೈ ಡಿಫಾಲ್ಟು ಮತ್ತು ಕಂಟ್ರೋಲ್ ಒಂದು ಡಿಫಾಲ್ಟು. ಬಟ್ ಇರಾನ್ನ ಒಂದು ಪ್ರದೇಶನೇ, ನೀವು ಇರಾನ್ನ ಈ ಮಧ್ಯ ಏಷ್ಯಾನ ನಾವೇನು ಕರಿತೀವಿ, ಇರಾನ್ ಪಕ್ಕದಲ್ಲಿರುವಂಥ ಅಫ್ಘಾನಿಸ್ತಾನ, ತಜಿಕಿಸ್ತಾನ, ಕಿರ್ಗಿಸ್ತಾನ, ಉಜ್ಬೇಕಿಸ್ತಾನ, ಇದಿಷ್ಟನ್ನು ತಮ್ಮ ಹತೋಟಿಗೆ ತಂದುಕೊಂಡ್ರೆ ಅಥವಾ ಅಲ್ಲಿಗೆ ಆವರಿಸ್ಕೊಂಡ್ರೆ ನಾವು ಚೀನಾನ ಮತ್ತು ರಷ್ಯಾನ ಹತ್ತಿಕೋಕೆ ಈಸಿ ಅಂತ ಅಮೇರಿಕಾದ ಲಾಂಗ್ ಟರ್ಮ್ ಪ್ಲ್ಯಾನ್ ಕೂಡ. ಅದೇ ರೀತಿಯಲ್ಲಿ ಭಾರತವನ್ನು ವಶಪಡಿಸ್ಕೊಳ್ತಿರೋ ರೀತಿಯಲ್ಲಿ ಕಾಣ್ತಾ ಇದೆ ಅಮೆರಿಕ. ಅಂದರೆ ಒಂದು ರೀತಿಯಲ್ಲಿ ಟ್ರೇಡ್ ಡೀಲ್ ಆಗಿರ್ಬೋದು. ಟ್ರೇಡ್ ಡೀಲ್ ಅಂತಲ್ಲ, ಭಾರತದ ಜೊತೆ ಕೂಡ ಮಿಲಿಟರಿ ಒಪ್ಪಂದಗಳು ತುಂಬ ಮೋದಿ ಸರ್ಕಾರ ಬಂದ ಮೇಲೆ ತುಂಬ ಓಪನ್ ಆಗಿರೋಂಥ LEMOA ಅಂತ ಇದೆ, ಲಾಜಿಸ್ಟಿಕ್ಸ್ ಮೆಮೊರಂಡಮ್ ಆಫ್ ಒಂದು ಆ್ಯಕ್ಟ್ ಬರ್ತದು 2016 ಮಾಡ್ಕೊಂಡಿರೋದು. ಸೊ ಅದರ ನಂತರ 3-4 ಏನು ಪ್ರಿನ್ಸಿಪಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಅಮೇರಿಕಾ ಜೊತೆ, ಅದು ಭಾರತ ಮಿಲಿಟ್ರಿಲಿ ಅಮೇರಿಕಾ ಜೊತೆ ಅಲೈನ್ ಆಗುತ್ತೆ ಅಂತ ಒಪ್ಕೊಳ್ತಾ ಇದೆ. ಓಕೆ. ಆದರೆ ಬಿಸ್ನೆಸ್ಸು ಎಲ್ಲರ ಜೊತೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಬ್ರಿಕ್ಸ್ ಜೊತೆನೂ ಮಾಡ್ತೀವಿ, ರಷ್ಯಾ ಜೊತೆನೂ ಮಾಡ್ತೀವಿ, ಅಮೇರಿಕಾ ಜೊತೆನೂ ಮಾಡ್ತೀವಿ, ಯುರೋಪ್ ಜೊತೆನೂ ಮಾಡ್ತೀವಿ ಅಂತ ಈ ಥರದೊಂದು ನಿಲುವುಗಳನ್ನ ಪಡ್ಕೊಳ್ತಾ ಇದೆ. ಬಟ್ ಇದು ಯಾವ ರೀತಿ ಎಂಡಪ್ ಆಗುತ್ತೆ ನಾವು ಹೇಳೋಕ್ಕಾಗಲ್ಲ. ಒಂದು ರೀತಿಯಲ್ಲಿ ಅಮೆರಿಕ 360 ಡಿಗ್ರಿ ಆ್ಯಂಗಲ್ನಲ್ಲೂ ಎಲ್ಲ ದೇಶಗಳನ್ನು ತನ್ನ ಹತೋಟಿಗೆ ತಗೊಳ್ಳೋಕೆ ಹೊರಡ್ತಾ ಇದೆ. ಒಂದು ರೀತಿಯಾದಂಥ ಒಂದು ಕಂಟ್ರೋಲ್ಗೆ ಹೋಗ್ತಾ ಇದೆ. ಸರ್, ಈಗ ನಾವು ಇರಾನ್ ವಿಚಾರ, ಅದರ ಪ್ರಿನ್ಸಿಪಲ್ ಅಪೋನೆಂಟು ಇದೆಲ್ಲದಕ್ಕೂ ಚೈನಾ ಮತ್ತು ರಷ್ಯಾ ಆರ್ಥಿಕವಾಗಿ ಅಷ್ಟೊಂದು ದೊಡ್ಡದಲ್ಲ ಈಗ. ಆದರೆ ಚೀನಾದ ಒಂದು ಎಮರ್ಜೆನ್ಸಿ ಇದೆ, ಅಂದರೆ ಒಂದು ಆರ್ಥಿಕ ಪವರ್ ಹೌಸ್ ಆಗಿ ಅದನ್ನು ಹತ್ತಿಕ್ಕಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಹೌಸ್ ಆಗಿ ಏನಂತ ಬರ್ತಾ ಇದೆ, ಅದನ್ನು ಹತ್ತಿಕ್ಕೋದೆ ಈಗ ನೆಕ್ಸ್ಟ್ 10 ವರ್ಷದ ಅಮೆರಿಕದ ರಾಜಕೀಯ ಆಗಿರುತ್ತೆ. ಓಕೆ ಸರ್, ನಾವು ಇನ್ನು ಇರಾನ್ ವಿಚಾರಕ್ಕೆ ಬರೋದಾದರೆ, ಇರಾನು ನ್ಯೂಕ್ಲಿಯರ್ ವೆಪನ್ನ ತಯಾರು ಮಾಡ್ತಿಲ್ಲ ಅಂತ ಹೇಳ್ಕೊಳ್ತಾ ಇದೆ. ಇನ್ನು ಅಮೆರಿಕ ಕಳೆದ ವರ್ಷ ಜೂನ್ ತಿಂಗಳಲ್ಲಿ 12 ದಿನಗಳ ಯುದ್ಧ ನಡೆಯುತ್ತೆ ಇರಾನ್ ಮತ್ತು ಅಮೆರಿಕದ ನಡುವೆ. ಆಗ ಅಮೆರಿಕ ನೇರವಾಗಿ ದಾಳಿ ಮಾಡಿದ್ದೆ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ. ಸೊ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡಿದ್ರೆ, ಇರಾನ್ನಲ್ಲಿ ಬಹುಶಃ ಇರುವಂತಹ ನ್ಯೂಕ್ಲಿಯರ್ ವೆಪನ್ಗಳನ್ನು ಇರಾನ್ ದೇಶ ಯೂಸ್ ಮಾಡ್ಬೋದಾ, ಮಾಡತ್ತಾ ಏನು ಅಂತ? ನೀವೊಂದು ಆಗಲೇ ಏನೋ ಇದೆ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಕೇಳಿದ್ರೆ ಅದು ನನ್ನ ಪ್ರಕಾರ ತಪ್ಪು. ಇರಾನ್ನ ಈಗ ಸದ್ಯಕ್ಕೆ ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇಲ್ಲ. ಅವರು ಇದುವರೆಗೂ ಹೇಳ್ಕೊಬಂದಿರೋ ನಾವು ನ್ಯೂಕ್ಲಿಯರ್ ವೆಪನ್ಸ್ ಮಾಡೋದಿಲ್ಲ, ಅದು ನಮ್ಮ ಧರ್ಮಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ತಾ ಬಂದಿದ್ದಾರೆ. ಬಟ್ ಅಮೆರಿಕ 12 ನ್ಯೂಕ್ಲಿಯರ್ ಸೈಟ್ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹೇಳ್ಕೊಂಡು, 12 ನ್ಯೂಕ್ಲಿಯರ್ ಸೈಟ್ ಅಲ್ಲ, 4 ನ್ಯೂಕ್ಲಿಯರ್ ಸೈಟ್ ಮೇಲೆ ದಾಳಿ ಮಾಡಿದ್ದು 12 ದಿನ ಯುದ್ಧಗಳಲ್ಲಿ. ಈ 4 ಸೈಟ್ ಮೇಲೆ ಮಾತ್ರ ದಾಳಿ ಮಾಡ್ತು. ಆ ದಾಳಿ ಮಾಡಿದ್ದು ಇಸ್ರೇಲ್ ಕುಮ್ಮಕ್ನಿಂದ ಮಾಡಿದ್ದೇ ಹೊರತು ಅದ್ರ ಮಾಡಲಿಲ್ಲ. ಇದೇ ಡೊನಾಲ್ಡ್ ಟ್ರಂಪು, ನಾನು ಹೇಳಿದ್ನಲ್ಲ 1989ರಲ್ಲಿ ಇರಾನ್ ಮೇಲೆ ದಾಳಿ ಮಾಡಿ ಅದನ್ನು ನಾವು ವಶಕ್ಕೆ ಪಡ್ಕೋಬೇಕು ಅಂತ ಹೇಳ್ತಂಥ ಡೊನಾಲ್ಡ್ ಟ್ರಂಪು ಅಧಿಕಾರಕ್ಕೆ ಬಂದಿದ್ದು ತಾನು ಶಾಂತಿ ಪ್ರಿಯ ಯುದ್ಧ ವಿರೋಧಿ ಪ್ರೆಸಿಡೆಂಟ್ ಅಂತ ಹೇಳ್ತಾ ಬಂದು ಈಗ 8 ದೇಶಗಳ ಮೇಲೆ ಯುದ್ಧ ಮಾಡ್ತಿದ್ದಾರೆ. ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ 8 ದೇಶಗಳ ವಿರುದ್ಧ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು ಯುದ್ಧದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇದರಲ್ಲಿ ಈ 12 ದಿನಗಳ ಯುದ್ಧದಲ್ಲಿ ಏನು ಹೇಳಿದ್ದು ಅಂತ ಹೇಳಿದ್ರೆ, ಅವರು ನ್ಯೂಕ್ಲಿಯರ್ ವೆಪನ್ಸ್ ಮಾಡಿಬಿಡ್ತಾರೆ, ಅಣ್ವಸ್ತ್ರ ಮಾಡಿಬಿಡ್ತಾರೆ, ಅದಕ್ಕೋಸ್ಕರ ಬಿಟ್ಟಿದ್ರೆ 1 ವಾರದಲ್ಲಿ ಮಾಡಿಬಿಡ್ತಾರೆ, 1 ತಿಂಗಳಲ್ಲಿ ಮಾಡಿಬಿಡ್ತಾರೆ, 3 ತಿಂಗಳಲ್ಲಿ ಮಾಡಿಬಿಡ್ತಾರೆ ಅಂತ ಈ ಒಂದು ಕಾಗೆ ಆರಿಸೋ ಕೆಲಸನ ಆಲ್ಮೋಸ್ಟ್ 20 ವರ್ಷದಿಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ.
ಬೇರೆ ಬೇರೆ ದೇಶಗಳಲ್ಲೂ ಮಾಡ್ಕೊಬರ್ತಿದ್ದಾರೆ, ಇಲ್ಲೂ ಅದನ್ನೇ ಮಾಡ್ತಿದ್ದಾರೆ. ಏನೋ ಯುರೇನಿಯಂ ಎನ್ರಿಚ್ಮೆಂಟು ಇಷ್ಟಾಗೋಗಿದೆ ಅಷ್ಟಾಗೋಗಿದೆ 90% ಆಗೋಗಿದೆ ಅಂತ. ಅಂದರೆ ಇದುವರೆಗೂ ಇರಾನ್ನ ಅಧ್ಯಕ್ಷರು ಸೇರಿದಂತೆ ಎಲ್ಲರೂ ಹೇಳಿರೋದು ನಾವು ಇರಾನ್ ವೆಪನ್ಸ್ ಮಾಡೋದಿಲ್ಲ. ಆದರೆ ಈಗ ಅಮೇರಿಕ ಮತ್ತು ಇಸ್ರೇಲ್ ಮಾಡ್ತಾರೋದು ನೋಡಿದ್ರೆ ಅವ್ರು ಮಾಡಿದ್ರು ಮಾಡ್ಬಿಡ್ಬೋದು ಅನ್ನೋ ರೀತಿಲಿದೆ. ಆದರೆ ಇದುವರೆಗೂ ಯಾವುದೇ ಇಲ್ಲ, ಆ ಥರ ಸುಳಿವಿಲ್ಲ. ಇದೇ ಅಮೇರಿಕ ಇರಾನ್ ಜೊತೆ 2015ರಲ್ಲಿ JCPOA ಅಂತ ಒಂದು ಅಗ್ರಿಮೆಂಟ್ ಒಪ್ಪಂದ ಮಾಡ್ಕೊಳ್ತಾರೆ. JCPOA ಅಂತ ಹೇಳಿದ್ರೆ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆ್ಯಕ್ಷನ್ ಅಂತ. ಇದರಲ್ಲಿ 5+1 ದೇಶಗಳು ಸೈನ್ ಮಾಡ್ತಾರೆ. ಅಂದರೆ 5+1 ದೇಶ ಅಂದರೆ ಅಮೇರಿಕಾ, UK, ಫ್ರಾನ್ಸ್, ಜರ್ಮನಿ, ಚೈನಾ, ರಷ್ಯಾ ಮತ್ತು ಇಷ್ಟು ದೇಶಗಳು ಸೇರಿ ಇರಾನ್ ಜೊತೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಅಂದರೆ ನಾವು 3.67%ಗಿಂತ ಎನ್ರಿಚ್ಮೆಂಟ್ ಮಾಡೋದಿಲ್ಲ. ನಾವು ಹಾಕ್ತಿರೋ ಸ್ಯಾಂಕ್ಷನ್ಸ್ನ, ನಾವೇನು ಸ್ಯಾಂಕ್ಷನ್ಸ್ ಹಾಕಿದ್ದೀವಿ, ತೀವ್ರ ಆರ್ಥಿಕ ನಿರ್ಬಂಧನೆಗಳು, ನೀವು ಇದನ್ನು ಗ್ಯಾರಂಟಿ ಮಾಡೋಂಗಿದ್ರೆ 3.67%ಗಿಂತ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ರೆ ನೀವು ಸ್ಯಾಂಕ್ಷನ್ಸ್ ತೆಗಿತೀವಿ, ನಿಮ್ಗೆ ದುಡ್ಡು ಬರುತ್ತೆ. ಸ್ವಲ್ಪ ನಾರ್ಮಲೈಸ್ ಮಾಡೋಕ್ಕೆ ಒಬಾಮಾ ಅವರು ಪ್ರಯತ್ನ ಪಟ್ಟರು 2015ರಲ್ಲಿ. ಟ್ರಂಪ್ ಬಂದಿದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದು ಆ ಒಂದು ಅಗ್ರಿಮೆಂಟ್ನ ಏಕಪಕ್ಷೀಯವಾಗಿ ಕ್ಯಾನ್ಸಲ್ ಮಾಡಿದ್ದೆ ಅಂತಲ್ಲ, ಕೊಟ್ಟಿದ್ದ ರೀಸನ್ನು ಅತ್ಯಂತ ಬಾಲಿಶವಾಗಿತ್ತು. ಅಂದರೆ ಆ ಪ್ಲ್ಯಾನಲ್ಲಿ ಇರಾನ್ನು ಕ್ಷಿಪಣಿನೇ ಮಾಡಬಾರ್ದು ಅಂತ ಹೇಳಕ್ಕೆ ಶುರುಚ್ಕೊಂಡ್ರು. ಅಂದರೆ ಒಂದು ದೇಶದ ರಕ್ಷಣೆಗಾಗಿ ಅದು ಕ್ಷಿಪಣಿ ಮಾಡ್ಕೊಳ್ಳುತ್ತೆ, ಬೇರೆ ಬೇರೆ ರಕ್ಷಣಾ ಶಸ್ತ್ರಾಸ್ತ್ರಗಳು ಮಾಡೋದು ಸಹಜ. ಆದರೆ ಒಂದು ದೇಶ ತಾನು ಕ್ಷಿಪಣಿನೇ ಮಾಡಬಾರ್ದು ಅಂತ ನೀವು ನಿರ್ಬಂಧ ಹಾಕಿದ್ರೆ ಅದು ಏನದು? ಸೊ ಈ ರೀತಿಯಾದಂಥ ಒಂದು ಟ್ರಂಪು ಮೊದಲನೇ ಟರ್ಮಲ್ಲಿ 2017ರಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಾಕ್ತಾರೆ. ಈ ಕ್ಯಾನ್ಸಲ್ ಮಾಡಾದ್ಮೇಲಿಂದ ಈ ಇರಾನ್ ಏನು ಮಾಡ್ತು, ಎನ್ರಿಚ್ಮೆಂಟ್ ಜಾಸ್ತಿ ಮಾಡ್ತಾ ಹೋಯಿತು. ಬೇರೆ ಬೇರೆ ಪರ್ಪಸ್ಗೆ, ಅಂದರೆ ಅದು ಏನು ನಾವು ನ್ಯೂಕ್ಲಿಯರ್ ವೆಪನ್ಸೇ ಅಲ್ಲ, ಬೇರೆ ಬೇರೆ ಸೈಂಟಿಫಿಕ್ ಇದು ಇದೆ. ಎನ್ರಿಚ್ಮೆಂಟು ಒಂದಷ್ಟಕ್ಕೆ ಮೆಡಿಸನ್ಗೆ ಒಂದಷ್ಟು ಬೇಕಾಗಿರುತ್ತೆ, ಬೇರೆ ದಿಕ್ಕಿಂದ ಒಂದಷ್ಟು ಬೇಕಾಗಿರುತ್ತೆ. ಈ ರೀತಿ ಅಂತ ಮಾಡ್ಕೊಳ್ತಾ ಹೋದಾಗ ಇವರು ಆ ಒಂದು ರೀಸನ್ ಇಟ್ಕೊಂಡು ಅವ್ರ ಮೇಲೆ ಬಾಂಬ್ ಹಾಕಿದ್ದು. ಓಕೆ. ಆದರೆ ಅದರಲ್ಲಿ ಏನೂ ನಾಶ ಆಗಿಲ್ಲ. 1-2 ಫೆಸಿಲಿಟಿಗಳು ನಾಶ ಆಯಿತೆ ಹೊರತು ಏನೂ ಆಗಿಲ್ಲ. ಆ ಎನ್ರಿಚ್ಡ್ ಯುರೇನಿಯಮ್ಮು ಇರಾನ್ ಹತ್ರ ಈಗಲೂ ಇದೆ. ಸೊ ಅದರ ಸಬೂಬು ಬಿಟ್ಕೊಂಡೇ ಮತ್ತೆ ಒಂದು ದಾಳಿ ಮಾಡ್ಬೋದು. ಈ ದಾಳಿ ಮಾಡೋದಕ್ಕೆ ಏನು ಇದೊಂದು ಬಿಲ್ಡಪ್ ಮಾಡ್ತಿದ್ದಾರೆ ಅಂದರೆ ವಾಯುಸೇನೆ ಇರ್ಬೋದು, ಅಥವಾ ನೌಕಾಸೇನೆ ಇರ್ಬೋದು, ಭೂಸೇನೆ ಇರ್ಬೋದು, ಇದನ್ನೆಲ್ಲ ಯಾವ ರೀತಿ ಒಂದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ಏನೋ ಒಂದು ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಮೇರಿಕ. ಇದು ಬರೀ ಇರಾನ್ ಮೇಲೆ ನಡೆಯುವಂಥ ದಾಳಿ ಆಗಿರೋದಿಲ್ಲ. ನನ್ನ ಪ್ರಕಾರ ಯಮನ್ನಿನ ಹೌತಿಗಳ ಮೇಲೂ ಒಂದು ಭೀಕರವಾದಂಥ ಒಂದು ದಾಳಿ ನಡೀಬೋದು. ಲೆಬನನ್ನಲ್ಲಿ ಹೆಜ್ಬೊಲ್ಲಾ ಅಂತ ಏನೊಂದು ಸಂಘಟನೆ ಇದೆ, ಆ ಸಂಘಟನೆ ಮೇಲೂ ದೊಡ್ಡ ಪ್ರಮಾಣದಲ್ಲಿ ದಾಳಿ ನಡೀಬೋದು. ಮತ್ತು ಇರಾಕ್ನಲ್ಲಿ ಒಂದಷ್ಟು ಪಡೆಗಳನ್ನ ಇರಾನ್ ಸೃಷ್ಟಿ ಮಾಡಿದೆ. ಇದು ಸೃಷ್ಟಿಯಾದಿದ್ದು ಯಾವಾಗ ಅಂದರೆ ಐಸಿಸ್ನ ಸೋಲ್ಸೋದಕ್ಕೆ ಈ ಪಡೆಗಳನ್ನ ಸೃಷ್ಟಿ ಮಾಡಿಸಿತ್ತು. ಈಗ ಐಸಿಸ್ ಮತ್ತೆ ವಾಪಸ್ ಅಧಿಕಾರಕ್ಕೆ ಬಂದಿದೆ ಸಿರಿಯಾದಲ್ಲಿ. ಅಮೇರಿಕಾನೇ ಕೂರಿಸಿದೆ. ಐಸಿಸ್ನ ಒಬ್ಬ ಸಂಸ್ಥಾಪಕ ಈಗ ಸಿರಿಯಾದ ಅಧ್ಯಕ್ಷ. ಈಗ ಅಲ್ ಶಾರಾ ಅಂತ ಕರೀತಾರೆ, ಆತನ ಹಳೆ ಹೆಸರು ಅಲ್ ಜುಲಾನಿ ಅಂತ. ಆತನ ಮೇಲೆ ಅಮೇರಿಕ $10 ಮಿಲಿಯನ್ ಬಹುಮಾನ ಇಟ್ಟಿತ್ತು. ಅವನ್ನ ಬದುಕಿ ಅಥವಾ ಅವನ್ನ ಹಿಡ್ಕೊಟ್ಟವ್ರಿಗೆ ಇಷ್ಟು ಕೊಡ್ತೀವಿ ಅಂತ ಇಟ್ಟಿತ್ತು. ಈಗ ಅವನ್ನ ಸಿರಿಯಾದ ಪ್ರೆಸಿಡೆಂಟ್ ಮಾಡಿದೆ. ಸಿರಿಯಾದಲ್ಲಿ ತುಂಬ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ. ಕರ್ಡಿಸ್ತಾನ್ ಮೇಲೆ ಇರ್ಬೋದು, ಅಥವಾ ಕರ್ಡ್ಸ್ ಅಂತ ನಾವೇನು ಕರಿತೀವಿ ಇವ್ರು ಇರ್ಬೋದು, ಅಥವಾ ಬೇರೆ ಬೇರೆ ಯಾವ ಮೈನಾರಿಟಿ, ಅಲವೈಟ್ ಮೈನಾರಿಟಿ, ಇವ್ರ ಮೇಲೆಲ್ಲ ನಿರಂತರವಾಗಿ ದಾಳಿ ನಡೀತಾ ಇದೆ. ಮತ್ತು ಐಸಿಸ್ ಅಂತ ಹೇಳಿ ಅವ್ರನ್ನ ಬಂದಿಖಾನೆಯಲ್ಲಿ ಹಾಕಿದ್ದವ್ರನ್ನೆಲ್ಲ ಬಿಡುಗಡೆ ಮಾಡಿದೆ ಸಿರಿಯಾ. ಸೊ ಇಲ್ಲಿ ಈ ಇಡೀ ಭೂ ಪ್ರದೇಶನೇ ಬೇರೆ ಒಂದು ದಿಕ್ಕಕ್ಕೆ ತೊಗೊಂಡು ಹೋಗೋದಕ್ಕೆ ಅಮೇರಿಕ ಪ್ರಯತ್ನ ಪಡ್ತಾ ಇದೆ. ಅದಕ್ಕೆ ಇರಾನ್ ಮೇಲೆ ದಾಳಿ ಮತ್ತು ಇನ್ನೆಲ್ಲ ಪ್ಲ್ಯಾನು ಅಮೇರಿಕ ಮಾಡ್ಕೊಳ್ತಾ ಇದೆ. ಸರ್, ಈಗ ನನ್ನ ಭಾಳ ಮುಖ್ಯವಾದ ಪ್ರಶ್ನೆ, ಈ ಇಡೀ ಸಂದರ್ಶನದ ಮುಖ್ಯ ಪ್ರಶ್ನೆ ಅಂದರೆ ಇದೆ ಅನ್ಸುತ್ತೆ. ಯಾಕಂದರೆ ಈಗ ಅಮೇರಿಕ ಒಂದು ವೇಳೆ ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ಜೊತೆಗೆ ಇರಾನ್ ಬೆಂಬಲಕ್ಕೆ ಯಾವ ದೇಶಗಳು ಬರ್ಬೋದು, ಮತ್ತು ಇರಾನ್ ಯಾವ ರೀತಿಯಲ್ಲಿ ಪ್ರತಿರೋಧ ತೋರಿಸ್ಬೋದು? ಮನೋಜ್, ಇದ್ರ ಬಗ್ಗೆ ನಾವು ಅಂದರೆ ಇರಾನ್ನ ಪ್ರತಿರೋಧ ಯಾವ ರೀತಿ ತೋರಿಸ್ಬೋದು ಅಂತ ಹೇಳಿದ್ರೆ, ಒಂದು ಈಗಾಗಲೇ ಇರಾನ್ ಸಪೋರ್ಟ್ ಇರುವಂಥ ದೇಶಗಳು ಯಾವುದೋ ಒಂದು ನೋಡ್ಬಿಡೋಣ ನಾವು. ನಾನು ಈಗಾಗಲೇ ಹೇಳ್ದಂಗೆ ಇರಾಕಲ್ಲಿ ಅದರ ಪಡೆಗಳು ಒಂದಷ್ಟಿವೆ. ಮತ್ತು ಇವರೆಲ್ಲ ರೆಗ್ಯುಲರ್ ಪಡೆಗಳಲ್ಲ, ಇರ್ರೆಗ್ಯುಲರ್ ಪಡೆಗಳು. ಅಂದರೆ ಒಂದು ಪರೋಕ್ಷ ಯುದ್ಧ ಮಾಡುವಂಥ ಒಂದು ಕೆಪಾಸಿಟಿನ ಇರಾನ್ ಬಿಲ್ಡ್ ಮಾಡ್ಕೊಂಡಿದೆ. ಯಾಕೆಂತ ಹೇಳಿದ್ರೆ, ಒಂದು ಶಕ್ತಿಶಾಲಿ ಒಂದು ದೇಶದ ವಿರುದ್ಧ ಹೋರಾಡಬೇಕು ಅಂದಾಗ
ನಿಮ್ಮದು ಅಸಿಮೆಟ್ರಿಕಲ್ ವಾರ್ಫೇರ್ ಅಂತಾರೆ. ಇಟ್ ವಿಲ್ ನಾಟ್ ಬಿ ಸ್ಟ್ರೇಟ್ ಫಾರ್ವರ್ಡ್ ವಾರ್ಫೇರ್, ಇಟ್ ವಿಲ್ ಬಿ ಒಂದು ಗೆರಿಲ್ಲಾ ವಾರ್ಫೇರ್ ಥರದ್ದು ಅಂತ ತಿಳ್ಕೊಳ್ಳಿ. ಅಂದರೆ ನಾವು ಹಂಗೆ ಹೇಳ್ಬೋದು. ಈ ರೀತಿಯಾದ ಒಂದು ಟ್ಯಾಕ್ಟಿಕ್ಸ್ನ ಇರಾನ್ ಅಳವಡಿಸ್ಕೊಂಡಿದೆ. ಹೂತಿಗಳು ಅದೇ ರೀತಿ ಇಡೀ ಯಮನ್ ಭೂಪ್ರದೇಶದಲ್ಲಿ ಒಂದು ಜಾಗದಲ್ಲಿ ಮಾತ್ರ ಹೂತಿಗಳಿರೋದು. ಅವರು ಇಡೀ ಕೆಂಪು ಸಮುದ್ರನ ಸ್ಟಾಪ್ ಮಾಡಿಸಿದ್ರು. ಈ ಏನೋ ಗಾಜಾ ನರಮೇಧ ಶುರುವಾದಾಗಿಂದ ಅದನ್ನು ಸ್ಟಾಪ್ ಮಾಡಿಸಿದ್ರು. ಸೊ ಇರಾನ್ ಕೂಡ ಹಾರ್ಮೋಸ್ ಜಲಸಂಧಿ ಅಂತ ಕರೀತಾರೆ. ಅಂದರೆ ಈ ಪರ್ಷಿಯನ್ ಕೊಲ್ಲಿಯಿಂದ ಅರೇಬಿಯನ್ ಸಮುದ್ರಕ್ಕೆ ಬರಬೇಕು ಅಂದಾಗ ಈ ಹಾರ್ಮೋಸ್ ಜಲಸಂಧಿ ಮೂಲಕನೇ ಬರಬೇಕು. ಅದು ಇರಾನ್ ಹಿಡಿತದಲ್ಲಿದೆ. 33 ಕಿಲೋಮೀಟರ್ ಸ್ಟ್ರೆಚ್ಚು ಅದಷ್ಟು. ಅದನ್ನೇನಾದರೂ ಕ್ಲೋಸ್ ಮಾಡಿದ್ರು ಅಂತ ಹೇಳಿದ್ರೆ, 1 ವಾರ ಕ್ಲೋಸ್ ಮಾಡಿದ್ರು ಅಂತ ಹೇಳಿದ್ರೆ, ಕಚ್ಚಾ ತೈಲದ ರೇಟು 150ರಿಂದ 250 $ವರೆಗೂ ಹೋಗ್ಬೋದು. ಈ ಇಡೀ ಏಷ್ಯಾದಲ್ಲಿ, ಇಡೀ ಪ್ರಪಂಚದಲ್ಲಿ. ಹಾಂ, ಯಾಕೆಂದರೆ 20% ತೈಲ, 20ರಿಂದ 30% ತೈಲ ಅಲ್ಲಿಂದನೇ ಹಾದು ಹೋಗ್ಬೇಕು. ಓಕೆ, ಅದು ಒಂದು ವಾರ ನಿಲ್ಲಿಸ್ತು ಅಂತ ಹೇಳಿದ್ರೆ ಎಲ್ಲ ಅದರ ಡಿಪೆಂಡ್ ಇರೋದೆಲ್ಲ ಹೋಗುತ್ತೆ. ಇರಾನ್ನ ಬೆಂಬಲಿತ ರಾಷ್ಟ್ರಗಳು ಯಾವುದು ಅಂತ ಹೇಳಿದ್ರೆ, ಈಗ ಸೌದಿ ಅರೇಬಿಯಾನು ಹೇಳ್ತಿದೆ ದಾಳಿ ಮಾಡಬಾರ್ದು ಎಲ್ಲ ಹೇಳ್ತಿದೆ. ಬಟ್ ಅದು ವಾಸ್ತವ ಅಲ್ಲ, ಬೇರೆ ರೀತಿ ಇದೆ. ಚೀನಾ ಸಪೋರ್ಟ್ ಮಾಡ್ತಾ ಇದೆ, ಪ್ರತ್ಯಕ್ಷವಾಗಿ ಮಾಡಿದ್ರು ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದೆ. ರಷ್ಯಾನೂ ಸಪೋರ್ಟ್ ಮಾಡ್ತಾ ಇದೆ. ಈ ರೀತಿಯಾದಂಥ ಒಂದು ಅಲಯನ್ಸ್, ಇನ್ಫಾರ್ಮಲ್ ಅಲಯನ್ಸು ಒಂದು ಅಸ್ತಿತ್ವಕ್ಕೆ ಬರ್ತಾ ಇದೆ. ಈಗ 12 Day ವಾರಲ್ಲಿ ಇಡೀ ತೆಹರಾನ್ನ ಗ್ರಿಡ್, ಎಲೆಕ್ಟ್ರಿಕಲ್ ಗ್ರಿಡ್ ಅಂತ ಹೇಳ್ತಾರೆ, ಅಂದರೆ ವಿದ್ಯುತ್ ಸರಬರಾಜು ಮಾಡೋ ಗ್ರಿಡ್ ಏನಿದೆ ಅದನ್ನು ಇಸ್ರೇಲ್ ಹೊಡೆದಾಕಿತ್ತು. ಅದನ್ನು 48 ಗಂಟೆ ಟೈಮಲ್ಲಿ ರಷ್ಯಾ ಅದನ್ನು ಬಿಲ್ಡ್ ಮಾಡಿಕೊಡ್ತು. ಬರೀ 48 ಅವರ್ಸಲ್ಲಿ ರಷ್ಯಾ ಅದನ್ನು ಬಿಲ್ಡ್ ಮಾಡಿಕೊಡ್ತು. ಇದು ನಮ್ಗೆ ಕಾಣದೇ ಇರ್ಬೋದು, ಆದರೆ ಪರೋಕ್ಷವಾಗಿ ನಡೀತಾ ಇರುತ್ತೆ. ಅದರ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇರ್ಬೋದು. ಈಗ ಚೀನಾ ಆ್ಯಕ್ಟಿವ್ ಆಗಿದೆ. ಈಗ ಹೆಂಗಿದ್ರು ರಷ್ಯಾ ಮೇಲೆ ಒಂದು ಯುದ್ಧ, ಅಂದರೆ ಯುಕ್ರೇನ್ ಯುದ್ಧ ಒಂದು ಇದೆ. ರಷ್ಯಾದಲ್ಲಿರುವಂಥ ಡೀಪ್ ಜಾಗಗಳೆಲ್ಲ ಡ್ರೋನ್ ಅಟ್ಯಾಕ್ಗಳಾಯಿತು, ಅಲ್ಲಿಂದನೇ ಸರಬರಾಜು ಆಯಿತು. 12 Day ವಾರಲ್ಲಿ ಇರಾನಲ್ಲೂ ಅಷ್ಟೇ ಡ್ರೋನ್ಗಳು ಸಪ್ಲೈ ಆಗಿ ಅದ್ರ ಮೇಲೆ ಅಟ್ಯಾಕ್, ಅಂದರೆ ತನ್ನ ದೇಶದಕ್ಕೆ ಒಂದು ಸರಬರಾಜು ಮಾಡಿ, ಕಳ್ತನದಿಂದ ಸರಬರಾಜು ಮಾಡಿ ಅಲ್ಲಿಂದನೇ ಅಟ್ಯಾಕ್ ಮಾಡೋ ಥರದ್ದು ಒಂದು ಏನು ಷಡ್ಯಂತ್ರ ಇದೆ. ಅದು ನೆಕ್ಸ್ಟ್ ಚೀನಾಗೆ ಹೋಗುತ್ತೆ ಅಂತ ಚೀನಾ ತಿಳ್ಕೊಂಡಿದೆ. ಸೊ ಚೀನಾ ಈಸ್ ವೆರಿ ಆ್ಯಕ್ಟಿವ್ ಇನ್ ದಿಸ್ ನಾವು. ಅದನ್ನು ನಮ್ಗೆ ಕಾಣದೇ ಇರ್ಬೋದು, ಆದರೆ ಅದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ನೆಕ್ಸ್ಟು ಚೀನಾಗೂ ಇದು ಬರುತ್ತೆ ಅಂತ ಅದು ಗೊತ್ತಿದೆ. ಓಕೆ, ಸೊ ಈ ರೀತಿಯಾದಂಥ ಒಂದು ಇನ್ಫಾರ್ಮಲ್ ಅಲಯನ್ಸ್ ಬರ್ತಾ ಇದೆ. ಸೊ ಅಮೇರಿಕ ಯಾವ ರೀತಿ ಹೂತಿ ಮೇಲೆ, ಲೆಬನನ್ ಮೇಲೆ ದಾಳಿ ಮಾಡ್ಬೋದು ಅಂತ ನಾನು ಹೇಳಿದೆ, ಅದೇ ರೀತಿ ಇರಾನ್ ಕೂಡ ಓಪನ್ ಆಗಿ ಹೇಳ್ತಾ ಇದೆ, ನಾವು ಬಹ್ರೈನು, UAE ಮತ್ತು ಜಾರ್ಡನ್ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳ್ತಿದೆ. ಇಸ್ರೇಲ್ ಮೇಲಂತೂ ಮಾಡೇ ಮಾಡ್ತೀವಿ. ಇರಾನ್ ಇಸ್ರೇಲ್ ಮೇಲಂತೂ ಡೆಫಿನೆಟ್ಲಿ ದಾಳಿ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಇದುವರೆಗೂ ಪ್ರಿಪೇರ್ ಆಗ್ತಾ ಇರೋದು ಅಮೇರಿಕ ವಿರುದ್ಧ ಯುದ್ಧ, ಇಸ್ರೇಲ್ ವಿರುದ್ಧ ಯುದ್ಧ ಅಲ್ಲ. ಅವರು ಎನಿಮಿ ಅಂತ ತಿಳ್ಕೊಳ್ತಾರದು ಅಮೇರಿಕಾನ. ಈಗ ಈ ಸ್ಥಳೀಯವಾಗಿ ಯಾರ್ಯಾರು ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ. ಈಗ ವಾಯುನೆಲೆಗಳು ಸಿಕ್ಕಾಪಟ್ಟೆ ಇದೆ ಜಾರ್ಡನಲ್ಲಿ, ಅಮೇರಿಕಾದ ವಾಯುನೆಲೆ, ಬಹ್ರೈನಲ್ಲಿದೆ, UAEಯಲ್ಲಿದೆ, ಕತಾರಲ್ಲಿದೆ. ಸೊ ಇದೆಲ್ಲ ನಾವು ಹೊಡಿತೀವಿ ಅಂತ ಹೇಳ್ತಾ ಇದೆ. ಇರಾನ್ ಹತ್ರ ಅಷ್ಟು ಶಕ್ತಿ ಇಲ್ಲದೆ ಇರ್ಬೋದು, ಆದರೆ ಈ ಬೆಲಿಸ್ಟಿಕ್ ಮಿಸೈಲ್ಸ್ ಅಂತ ನಾವೇನು ಕರಿತೀವಿ, ಬೆಲಿಸ್ಟಿಕ್ ಕ್ಷಿಪಣಿಗಳು ಅಂತ ಕರಿತೀವಿ, ಅದರಲ್ಲಿ ಇರಾನು ಈಗ ತುಂಬ ಮುಂದೆ ಹೊರಟೋಗಿದೆ ಅಂತ ಹೇಳಿದ್ರೆ ಹೈಪರ್ಸೋನಿಕ್ ಮಿಸೈಲ್ಸು ಮಾಡೋಕ್ಕೆ ಶುರು ಹಚ್ಕೊಂಡಿದೆ. ಹೈಪರ್ಸೋನಿಕ್ ಮಿಸೈಲ್ಗಳು ಈಗ ಇರೋದು ಪ್ರಪಂಚದಲ್ಲಿ ಅಂದರೆ ಪ್ರೂವ್ ಆಗಿರೋವಂಥ ದೇಶಗಳು ಯಾವ್ಯಾವು ಅಂತ ಹೇಳಿದ್ರೆ ರಷ್ಯಾ, ಚೀನಾ ಬಿಟ್ಟರೆ ಇರಾನ್. ಹೈಪರ್ಸೋನಿಕ್ ಮಿಸೈಲ್ಸ್ ಅಂದರೆ 1 ಗಂಟೆಗೆ 15,000 ಕಿಲೋಮೀಟ್ರ್ ಹೋಗಬಲ್ಲವಂಥ ಕ್ಷಿಪಣಿಗಳು. ಇವು ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಗಳು. ಈ 12 Day ಯುದ್ಧದಲ್ಲಿ ಇಸ್ರೇಲ್ ಏನಕ್ಕೆ ಸೀಸ್ ಫೈರ್ ಕೇಳ್ತು ಅಂತ ಹೇಳಿದ್ರೆ, ಇಸ್ರೇಲ್ನ 450 ಜಾಗಗಳನ್ನ ಇರಾನ್ ಧ್ವಂಸ ಮಾಡಿತ್ತು. ಆ ಸೀಸ್ ಫೈರ್ ಆಗಿದೆ. 12 ದಿನ ಏನಕ್ಕೆ ಯುದ್ಧ ನಿಂತಿದೆ ಅಂದರೆ, ಒಂದು ರೀಸನ್ನು ತನ್ನ ಮೇಲೆ ಯಾರೂ ಇದುವರೆಗೂ ದಾಳಿ ಮಾಡಿರಲಿಲ್ಲ ಇಸ್ರೇಲ್ ಮೇಲೆ. ಅಷ್ಟು ಪ್ರಮಾಣದ ದಾಳಿ ಇಸ್ರೇಲ್ ಮೇಲೆ ನಡೆದಿದ್ದಕ್ಕೆ ಕೂಡ ಅವರು ನಿಲ್ಲಿಸಿದ್ರು. ಈಗ ಅಮೇರಿಕಾ ಡೈರೆಕ್ಟಾಗಿ ನೇತೃತ್ವದಲ್ಲಿ ಇರಾನ್ ಮೇಲೆ ದಾಳಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸರ್, ಈಗ ಒಂದು ವೇಳೆ ಅಮೇರಿಕಾ ದಾಳಿ ಮಾಡಿದ್ರೆ ಇರಾನ್ ಏನು ಮಾಡ್ಬೋದು ಅಂತ ಹೇಳಿದ್ರಿ. ಟ್ರಂಪ್ ಯಾವ ರೀತಿಯಲ್ಲಿ ವರ್ತಿಸ್ಬೋದು? ಟ್ರಂಪ್ ಏನು ಮಾಡ್ಬೋದು? ಅಥವಾ ಇರಾನ್ ಏನಾದರೂ ತಿರುಗಿ ಬಿದ್ದರೆ ಟ್ರಂಪ್ ಏನು ಮಾಡ್ಬೋದು? ಟ್ರಂಪು ಕಳೆದ 1-1.5 ತಿಂಗಳಿಂದ ನೀವು ನೋಡ್ತಾ ಇರ್ಬೋದು, ನಿರಂತರವಾಗಿ ಬೆದರಿಕೆಗಳನ್ನ ಹೊರಡ್ತಾನೆ ಇದ್ದಾರೆ ಇರಾನ್ ಮೇಲೆ. ನೀವು ಡೀಲ್ ಮಾಡ್ಕೊಬಿಡಿ, ನೀವು ಡೀಲ್ ಮಾಡ್ಕೊಳಕ್ಕೆ ಬರಲ್ಲ, ಖೊಮೇನಿನ ಹೊಡೆದು ಬಿಡ್ತೀವಿ ನಾವು, ಆಯ್ತಲ್ಲ, ಅಂದರೆ ಅವರು ಧಾರ್ಮಿಕ ಗುರುನ ಹೊಡೆದಾಕ್ತೀವಿ, ಇದೆಲ್ಲ ಒಂದಲ್ಲ ಒಂದು ರೀತಿ ಹೇಳ್ತಿದ್ದಾರೆ. ಅದನ್ನು ಮಾಡ್ಬೋದು. ಟ್ರಂಪ್ ಎಂಥ ಮನುಷ್ಯ ಅಂತ ನಮ್ಗೆ ಗೊತ್ತಿದೆ. ಬಟ್ ನಾವು ಓವರಾಲ್ ನೋಡಬೇಕಾಗಿರೋದು, ಇದು ಟ್ರಂಪು ಇದು ಕುಸಿತಾ ಇದೆ.
ಟ್ರಂಪ್ ಇದರಲ್ಲೇ ಒಂದು ಈಗ ಅಮೆರಿಕದಲ್ಲಿ ಮಗ ಅಂತ ನಾವು ಅವ್ರದ್ದು ಏನು ಕರಿತೀವಿ, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಒಂದು ಇದಿದೆ, ಒಂದು ಗುಂಪಿದೆ, ಅವ್ರ ಜೊತೆಯಲ್ಲಿರುವಂಥ ಗುಂಪು, ಅದರಲ್ಲೇ ಈಗ ಸ್ಪ್ಲಿಟ್ ಆಗ್ತಾ ಇದ್ದಾರೆ. ಓಕೆ, ಸ್ಪ್ಲಿಟ್ ಬರ್ತಾ ಇದೆ. ಒಂದು ಇರಾನ್ ವಿರುದ್ಧ ಯುದ್ಧ ಯಾಕೆ, ಇಸ್ರೇಲ್ ಯುದ್ಧಗಳನ್ನ ನಾವು ಯಾಕೆ ಮಾಡಬೇಕು ಅಂತ ಒಂದು ಸ್ಪ್ಲಿಟ್ ಬರ್ತಾ ಇದೆ. ಟಕರ್ ಕಾರ್ಲ್ಸನ್ದು ಹಕ್ಕಬೆ ಇಂಟರ್ವ್ಯೂ ಅಲ್ಲೂ ಅದರದ್ದೇ ಒಂದು ಭಾಗವಾಗಿ ನಾವು ನೋಡಬೇಕಾಗತ್ತೆ. ಮತ್ತು ಡಾಲರ್ ಕುಸಿತಾ ಇದೆ. ಟ್ಯಾರಿಫ್ ಅವರು ಬೇಕಾಬಿಟ್ಟು ಏನು ಮಾಡ್ತಾ ಇರೋದು, ಇದು ಅಮೇರಿಕಾಗೆ ಒಂದು, ನಾನು ಆಗಲೇ ಹೇಳಿದ್ನಲ್ಲ ಹೊಸ ಪ್ರಪಂಚ ಅಂತ ನಾನು ಹೇಳಿದ್ನಲ್ಲ, ಆ ಹೊಸ ಪ್ರಪಂಚ ಏನು ಅಂತ ಸ್ಪಷ್ಟವಾಗಿಲ್ಲ. ಎಸ್, ಹಳೆ ಪ್ರಪಂಚ ಅಮೇರಿಕಾ ಪ್ರಾಬಲ್ಯ, ಅಮೇರಿಕಾ ಹಿಡಿತಾ ಇರುವಂಥ ಒಂದು ಪ್ರಪಂಚ ಅದು. ಸೊ ಈಗ ಟ್ರಂಪ್ ಜಗತ್ತಿನ ಬಹುತೇಕ ದೇಶಗಳಿಗೆ ಬೆದರಿಕೆ ಹಾಕ್ತಿದ್ದಾರೆ. ಹೌದು, ಈ ಇರಾನ್ ಒಂದೇ ಅಲ್ಲ, ಭಾರತಕ್ಕೂ ಬೆದರಿಕೆ ಹಾಕಿದ್ರು. 50% ಟ್ಯಾರಿಫ್ ಹಾಕಿದ್ರು. ಇರಾನ್ ಜೊತೆ ನಾವು ಆಯಿಲ್ ಖರೀದಿ ಮಾಡಿದ್ದಕ್ಕೆ ನಮ್ಮೇಲೂ ಟ್ಯಾರಿಫ್ ಹಾಕಿದ್ರು 25%. ನಾವು ಬಾಸ್ಮತಿ ಅಕ್ಕಿಯನ್ನು ಇರಾನ್ಗೆ ಕಳಿಸ್ಕೊಡ್ತಿದ್ವಿ, ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿದ್ರು. ಚಬಹಾರ್ ಪೋರ್ಟ್ನ ನಾವು ನಿಲ್ಲಿಸ್ಬಿಟ್ವಿ ಕೂಡ. ಹೌದು, ಇದೆಲ್ಲ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಟ್ರಂಪು ಈ ಒಂದು ರೀತಿಯಾದಂಥ ಒಂದು ತಿಕ್ಕಲುತನದ ಒಂದು ರಾಜ ಅಂತ ಅನ್ಕೋಬೋದು ನಾವು. ಬಟ್ ಈ ಕುಸಿತಾ ಇರೋಂಥ ಅಮೇರಿಕಾದ ಒಂದು ಏನಂತೀವಿ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಏನಿದೆ, ಅದರ ಮೇಲೆ ಟ್ರಂಪ್ ಕೂತಿದ್ದಾರೆ. ಸೊ ಗ್ರೀನ್ಲ್ಯಾಂಡ್ನ ವಶಪಡಿಸ್ಕೊಳ್ತೀನಿ, ಕ್ಯೂಬಾನ ವಶಪಡಿಸ್ಕೊಳ್ತೀನಿ. ಈಗ ಕ್ಯೂಬಾ ಮೇಲೂ ದಿಗ್ಬಂಧನ ಹಾಕಿದ್ದಾರೆ. ವೆನೆಜುವೆಲಾ ಮೇಲೆ ಯಾವ ರೀತಿ ದಿಗ್ಬಂಧನ ಹಾಕಿದ್ರೋ ಅದೇ ರೀತಿ ಕ್ಯೂಬಾ ಮೇಲೂ ಹಾಕಿದ್ದಾರೆ. ಕ್ಯೂಬಾ ಇನ್ನು ಸ್ವಲ್ಪ ದಿವಸದಲ್ಲಿ ಇನ್ನೂ ಸಮಸ್ಯೆಗೆ ಬರುತ್ತೆ. ಊಟಕ್ಕೆ ಪರದಾಡ್ಬೋದು, ಆಯಿಲ್ ನಿಲ್ಲಿಸಿದ್ದಾರೆ ಈಗ ಅಲ್ಲಿಗೆ ಕ್ಯೂಬಾಗೆ ಹೋಗೋದಕ್ಕೆ. ಈ ರೀತಿಯಾದಂಥ ಒಂದು ಇವುಗಳನ್ನ ಮಾಡ್ತಿದ್ದಾರೆ. ಸೊ ಈ ಟ್ಯಾರಿಫಿಂದ ಅವ್ರು ಏನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಅಮೇರಿಕಾಗೆ ಹಾನಿ ಆಗುತ್ತೆ ಹೊರತು ಅದರಿಂದ ಅಡ್ವಾಂಟೇಜ್ ಅಂತೂ ಏನೂ ಇಲ್ಲ. ಭಾರತ ಕೂಡ ಇದ್ರ ವಿರುದ್ಧ, ಟ್ಯಾರಿಫ್ ವಿರುದ್ಧ ಒಂದು ವ್ಯವಸ್ಥಿತವಾಗಿ ಒಂದು ಪ್ರೆಸಿಡೆಂಟ್ ಲೂಲಾ ಹೇಳಿದ್ದಾರೆ, ಯಾರ್ಯಾರು ಟ್ಯಾರಿಫ್ ಹಾಕಿರೋ ದೇಶಗಳು ಅವರೆಲ್ಲ ಯೂನಿಯನೈಸ್ ಆಗಿ ಅಮೇರಿಕಾ ವಿರುದ್ಧ ಹೋರಾಡಬೇಕು ಅಂತ ಒಂದು ಕರೆ ಕೊಟ್ಟಿದ್ದಾರೆ. ಬಟ್ ನಮ್ಮ ದೇಶ ಅದನ್ನು ತೋರಿಸ್ತಾ ಇಲ್ಲ. ಬಹುಶಃ ಇದು ಟ್ರಂಪ್ ಹೇಳಿದ ಒಂದು ಮಾತಲ್ಲೂ ಅದನ್ನು ನಾವು ವಿಮರ್ಶಿಸ್ಬೋದು. ಅವ್ರು ಹೇಳಿದ್ರು, ಮೋದಿ ನನ್ನ ಒಳ್ಳೆಯ ಸ್ನೇಹಿತ, ಆತನ ಕೆಳಗಿಳಿಸೋಕೆ ನನಗೆ ಇಷ್ಟ ಇಲ್ಲ ಅಂತ ಈ ರೀತಿಯಾದ ಒಂದು ಬೆದರಿಕೆ ಒಡ್ಡಿದ್ರು ನಮ್ಮ ಸಾರ್ವಭೌಮತ್ವ ಅಥವಾ ನಮ್ಮ ಏನು ಅಂದ್ಕೊಳ್ತೀವಿ ಸ್ವತಂತ್ರ ದೇಶ ಅಂತ ಅಂದ್ಕೊಳ್ತೀವಿ, ಅದಕ್ಕೆ ಜವಾಬು ಕೊಡದೆ ಸೈಲೆಂಟ್ ಆಗಿರೋದು ನಮ್ಮ ವೀಕ್ನೆಸ್ ಅಂತ ತಿಳ್ಕೊಬೋದು ನಾವು. ಇಂಡಿಯಾದ ವೀಕ್ನೆಸ್. ಥ್ಯಾಂಕ್ ಯು ಸರ್. ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಇರಾನ್ ಮತ್ತು ಅಮೇರಿಕಾ, ಇಡೀ ಜಗತ್ತು ಯಾವ ರೀತಿಯಲ್ಲಿ ಈ ಯುದ್ಧವನ್ನು ನೋಡಬೇಕು, ಮತ್ತು ಅಮೇರಿಕಾ ಒಂದು ವೇಳೆ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಇರಾನ್ ಯಾವ ರೀತಿಯಲ್ಲಿ ಪ್ರತಿರೋಧ ತೋರುತ್ತೆ, ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಚರ್ಚೆ ನಿಮ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.